ನಿಮ್ಮ ಮಿತ್ರ ನಿಮ್ಮ ಶತ್ರುವಿನ ಜೊತೆ ಕಾಣಿಸಿಕೊಂಡರೆ ನೀವು ಅರ್ಥ ಮಾಡಿಕೊಳ್ಳಿ, ಆ ಶತ್ರುವು ಸಹ ಮಿತ್ರರೊಡನೆ ಸೇರಿ ನಿಮ್ಮ ಸ್ನೇಹಿತನು ಸಹ ಶತ್ರುವನ್ನಾಗಿ ರೂಪಿಸಿಕೊಳ್ಳುತ್ತಿರುತ್ತಾನೆ ಎಂಬುದನ್ನು. ಏಕೆಂದರೆ ನಿಮ್ಮ ಶತ್ರುವು ಬಹಿರಂಗವಾಗಿ ನಿಮಗೆ ಶತ್ರು ಎಂದು ತೋರಿಸಿಕೊಟ್ಟಿರುತ್ತಾರೆ, ಆದರೆ ನಿಮ್ಮ ಮಿತ್ರ ನಿಮ್ಮ ಜೊತೆನೇ ಇದ್ದು ನಿಮಗೆ ಬೆನ್ನಿಗೆ ಚೂರಿ ಹಾಕುತ್ತಿರುವ ವಿಷಯ ನಿಮಗೆ ತಿಳಿದು ಬರುವುದಿಲ್ಲ ಅಲ್ಲವೇ? ಒಂದು ವೇಳೆ ತಿಳಿದು ಬಂದರೆ ಅಂದು ಆಗುವ ನೋವು ನಿಮಗೆ ಮಾತ್ರ ತಿಳಿದಿರುವಂತದ್ದು. ಅದಕ್ಕಿಂತ ಮುಂಚೆ ನೀವು ಸ್ನೇಹಿತರನ್ನು ಮಾಡಿಕೊಳ್ಳುವ ಮುಂಚೆ ಯೋಚನೆ ಮಾಡಬೇಕು, ಅವರು ನಿಮ್ಮ ಸ್ನೇಹಕ್ಕೆ ಯೋಗ್ಯರ ಎಂದು ಯೋಚನೆ ಮಾಡಿ ನಂತರ ಅವರ ಜೊತೆ ಸಂಘವನ್ನು ಮಾಡಬೇಕು. ಏಕೆಂದರೆ ನಾವು ಯಾರ ಜೊತೆ ಸಂಘವನ್ನು ಮಾಡುತ್ತೇವೆ ಅನ್ನುವ ಮೇಲೆ ನಮ್ಮ ವ್ಯಕ್ತಿತ್ವವನ್ನು ರೂಪುಗೊಳ್ಳುತ್ತದೆ ಅಲ್ಲವ ಸ್ನೇಹಿತರೆ? ಹಾಗಾಗಿ ಸ್ನೇಹಿತರನ್ನು ಮಾಡಿಕೊಳ್ಳುವ ಮುಂಚೆ ಎಚ್ಚರದಿಂದಿರಿ. ಸ್ನೇಹದಿಂದ ಇದ್ದರೆ ತುಂಬಾ ಚಂದ, ಸ್ನೇಹ ಅದು ಮಿತಿ ಮೀರಿದರೆ ಅದು ವಿಷವೇ ಸರಿ, ಅಂದರೆ ಶತ್ರುತ್ವವೇ ಸರಿ. ಹಾಗಾಗಿ ನೀವು ಸ್ನೇಹಿತರನ್ನು ಮಾಡಿಕೊಳ್ಳುವ ಮೊದಲು ಅದು ಸ್ನೇಹವೇ ಅಥವಾ ಶತ್ರುವೇ ಎಂಬುದನ್ನು ತಿಳಿದುಕೊಂಡು ನಂತರ ಹೆಜ್ಜೆಯನ್ನು ಇಡಿ.